ನಮಸ್ಕಾರ, ಶುಭೋದಯ. ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಜೂನ್ 6ನೇ ತಾರೀಕು ಗುರುಜಿಯವರ ಒಂದು ಮಾರ್ಗದರ್ಶನದಲ್ಲಿ ಅಷ್ಟದ್ರವ್ಯ ಮಹಾಗಣಪತಿ ಹೋಮ ಸಂಧಿ ಶಾಂತಿ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ಯಾವ ರಾಶಿಗೆ ಒಳಿತಿದೆ, ಯಾವ ರಾಶಿಗೆ ಕೆಡಕಿದೆ, ಯಾರೆಲ್ಲ ಇದರಲ್ಲಿ ಪಾಲ್ಗೊಳ್ಬೋದು, ಖಂಡಿತ ಚಿಂತೆ ಮಾಡಬೇಡಿ. ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಈಗಲೇ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ. ಪ್ರತಿಯೊಂದು ಸಂಚಿಕೆಯಲ್ಲಿ ಕೂಡ ನಮಗೆ ಉತ್ತಮವಾಗಿರುವಂಥ ವಿಚಾರಗಳ ಬಗ್ಗೆ ಮಾಹಿತಿ ಮಾರ್ಗದರ್ಶನ ನೀಡ್ತಾ ಬಂದಿದ್ದೀರಾ. ಎಲ್ಲೋ ಒಂದು ಕಡೆ ಈ ರಾಶಿಗಳ ಮೇಲೆ ಆಗುವಂಥ ಪ್ರಭಾವ, ಈ 5 ಗ್ರಹಗಳು ಒಂದೇ ಮನೆಗೆ ಹೋಗ್ತಾ ಇರೋದ್ರ ಬಗ್ಗೆ ಕೂಡ ಉತ್ತಮವಾಗಿರುವಂಥ ವಿಚಾರನ ನಿನ್ನೆ ಮೊನ್ನೆ ಸಂಚಿಕೆಗಳಲ್ಲಿ ನಮಗೆ ತಿಳಿಸ್ಕೊಟ್ರಿ. ವೀಕ್ಷಕರ ಪರವಾಗಿ ನಿಮಗೆ ಮೊದಲದಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಗುರುಗಳೇ. ಇನ್ನು ಇವತ್ತು ನನ್ನ ಪ್ರಶ್ನೆ ಏನು ಅಂತಂದರೆ, ಈ 7 ರಾಶಿಗೆ ಎಲ್ಲಿ ಒಂದು ರೀತಿ ಕೆಡಕಿದೆ ಹೇಳಿಬಿಟ್ರಿ, 5 ರಾಶಿಯವ್ರಿಗೆ ಮಣ್ಣು ಮುಟ್ಟಿದ್ರು ಕೂಡ ಬಂಗಾರ ಆಗುತ್ತೆ ಅಂತ ತಿಳಿಸ್ಬಿಟ್ರಿ. ಸಂಧಿ ಶಾಂತಿ ಕೂಡ ಮಾಡಿಸ್ಕೊಳ್ಬೇಕಾಗತ್ತೆ ಈ ಒಂದು ಸಂದರ್ಭದಲ್ಲಿ, ಎಲ್ಲಿ ಬೇಕಾದರೂ ಮಾಡಿಸ್ಕೊಳ್ಳಿ ಅಂತ ತಿಳಿಸಿದ್ರಿ. ನಮ್ಮ ಜಾತಕದಲ್ಲಿ ಏನಾದರೂ ಸ್ವಲ್ಪ ಗುಡ್ ಟೈಮ್ ಇದ್ದರೆ ಆಗುವಂಥ ಬ್ಯಾಡ್ ಕಡಿಮೆ ಆಗುತ್ತಾ? ಇದು ನನ್ನ ಇವತ್ತಿನ ಪ್ರಶ್ನೆ. ಯಾಕಂದರೆ ತುಂಬ ಜನ ಆತಂಕಗೊಳಗಾಗ್ತಾರೆ. ಬಿಕಾಸ್ 7 ರಾಶಿ ಅಂತಂದರೆ ಮನೇಲಿ ಒಬ್ರದಾದರೂ ಇದ್ದೇ ಇರುತ್ತೆ 7 ರಾಶಿನಲ್ಲಿ ಅಂತ ಹೇಳ್ಬೋದು. ಸೊ ನಮ್ಮ ಜಾತಕ ಏನಾದರೂ ಚೆನ್ನಾಗಿದೆಯಪ್ಪ, ನಂಗೆ ನಡೀತಾ ಇರೋ ದಶಾಭುಕ್ತಿ ಚೆನ್ನಾಗಿದೆ, ಇದರ ಎಫೆಕ್ಟ್ಸ್ ಅಷ್ಟಾಗಲ್ವಾ? ಇನ್ನು ಸಂಧಿ ಶಾಂತಿ ಇದ್ರ ಬಗ್ಗೆ ಕೂಡ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಕೇಳಿದ ಈ ಪ್ರಶ್ನೆ ಇದೆಯಲ್ಲ, ತುಂಬ ಚೆನ್ನಾಗಿದೆ. ಕಾರಣ ಏನು ಅಂತಂದರೆ, ಈ ಸಂಧಿ ಶಾಂತಿ ಎಲ್ಲೋ ಒಂದು ಕಡೆ ನಾವು ಹೇಗೆ ತೆಗೆದುಕೊಳ್ಬೇಕು ಅಂತಂದರೆ, ಶನಿ ಮಹಾದಶೆ ಮುಗಿದು ಗುರು ಮಹಾದಶೆ ಪ್ರಾರಂಭ ಆಗ್ತಾಯಿದೆ. ಅಥವಾ ಅಂದರೆ ವಿರುದ್ಧ ಗ್ರಹಗಳೇ ಮಾತಾಡಬೇಕು, ಅಂದರೆ ಶತ್ರು ಗ್ರಹಗಳಿಗೆ ಸಂಬಂಧಪಡ್ತಕ್ಕಂಥದ್ದು. ರಾಹು ಕೂಡ ತೆಗೆದುಕೊಳ್ಬೋದು, ರಾಹು ಮತ್ತು ರವಿ ತೆಗೆದುಕೊಳ್ತಕ್ಕಂಥದ್ದು, ಭುಕ್ತಿ ಕೂಡ ತೆಗೆದುಕೊಳ್ತಕ್ಕಂಥದ್ದು. ಈಗ ಗುರು ಮಹಾದಶೆನಲ್ಲಿ ರಾಹು ಭುಕ್ತಿ ನಡೀತಾ ಇದೆ. ರಾಹು ಮಹಾದಶೆನಲ್ಲಿ ಗುರು ಭುಕ್ತಿ ಬಂದೋಗುತ್ತೆ. ಇಲ್ಲಿ ಶತ್ರು. ಈಗ ನೋಡಿ, ನಿಮ್ಮ ಹತ್ರ ಇದ್ದಂಥ ಮಿತ್ರನೇ ಕಾರಣಾಂತರದಿಂದ, ಈ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲೋ ಅಥವಾ ಯಾವುದೋ ಒಂದು ನಿಮ್ಮ ಒಂದು ಮಿತ್ರತ್ವಕ್ಕೆ ಸಂಬಂಧಪಟ್ಟ ಯಾವುದೋ ವೈಷಮ್ಯ ಇಟ್ಕೊಳ್ತಕ್ಕಂತಹದ್ದು, ಇದರಿಂದ ನಿಮಗೆ ಬರಬೇಕಾಗಿತ್ತು ಅವರಿಂದ ಯಾವುದೋ ಒಂದು ಹಣ ಸ್ಲೋ ಆಗುತ್ತೆ. ಯಾಕಂದರೆ ಮಾತಾಡ್ತಾ ಇಲ್ವಲ್ಲ, ನಿಮಗೆ ಇಂಪಾರ್ಟೆಂಟ್ ಇದೆ, ಮಾತು ಬಿಟ್ಟಿದ್ದೀರಿ. ಆ ವ್ಯಕ್ತಿಯಿಂದ ಏನೋ ಆಗಬೇಕು, ಯಾರೋ ಮಧ್ಯದಲ್ಲಿ ಒಬ್ಬ ಮೀಡಿಯೇಟರ್ನ ಆಗ್ತೀರಿ, ಏನು ಕೆಲಸ ನಡೀತಾ ಇಲ್ಲ. ಒಟ್ಟಾರೆ ನಿಮ್ಮ ಜೊತೆಯಲ್ಲೇ ಇದ್ದಂಥವ ಮಿತ್ರ ಶತ್ರುವಾಗಿದ್ದಾನೆ. ಅದಕ್ಕಾಗಿ ಅಂತಹ ಶತ್ರುತ್ವದಿಂದ ದೂರ ಉಳ್ಕೊಂಡಿದ್ದಾನೆ. ಒಟ್ಟಾರೆ ನಮಗೆ ಲಾಭ ಆಗಬೇಕು, ಅವನ ಕಡೆಯಿಂದ ನನಗೆ ಕ್ಷೇಮ ಆಗಬೇಕು, ಅವನ ಕಡೆ ನನಗೆ ಧನ ಬರಬೇಕು, ಅವನ ಕಡೆ ನನಗೆ ಹಣ ಬರಬೇಕು, ಏನೋ ಒಂದು ಆಕಾಂಕ್ಷೆ ಇದೆ. ಬಟ್ ಶತ್ರುವಾಗಿ ಮಾರ್ಪಟ್ಟಿದ್ದಾನೆ. ಈಗ ತಂದೆಯ ಮಕ್ಕಳಲ್ಲೇ ತೆಗೆದುಕೊಳ್ಳೋಣ, ಅಂತಹ ತಂದೆಯ ಮಕ್ಕಳಲ್ಲೇ ಅದು ನಡೀತಾ ಇದೆ. ಮಗ ಅಪ್ಪನನ್ನು ಯಾವುದೋ ವಿಚಾರಕ್ಕೆ ಬೈದಿರ್ತಾನೆ, ಅಷ್ಟಕ್ಕೇ ಆಸ್ತಿನ ಭಾಗ ಮಾಡಿದಿರ್ತಕ್ಕಂಥದ್ದು. ಅಥವಾ ಇನ್ನೂ ಕೂಡ ಬೇಕಾದಷ್ಟು ಕುಟುಂಬದ ಇಶ್ಯೂಸ್ ತುಂಬ ಬರ್ತವೆ. ಆ ಥರದ್ರಲ್ಲಿ ಇದ್ದರೂ ಕೂಡ ಈ ಸಂಧಿ ಶಾಂತಿಗಳು ಬಹಳ ಅವಶ್ಯವಾಗಿರ್ತವೆ. ಯಾವಾಗ ಶತ್ರುಗೆ ಸಂಬಂಧಪಟ್ಟ ದಶೆಯಿಂದ ಶತ್ರುಗೆ ಸಂಬಂಧಪಟ್ಟ ದಶೆ ಮತ್ತೊಂದು ಇನ್ನೊಂದು ಎರಡು ಕೂಡ ಅದು ಮುಗಿದಿರುತ್ತೆ, ಇದು ಪ್ರಾರಂಭ ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಮಾಡಿಯೇ ತೀರಬೇಕು. ಅಂತರ್ಭುಕ್ತಿಯೂ ಕೂಡ ಮಾಡಿಯೇ ತೀರಬೇಕಾಗತ್ತೆ. ಇದು ಬಹಳ ಮುಖ್ಯವಾಗ್ತಕ್ಕಂಥದ್ದು. ಆದರೆ ಈ ಪಂಚಕೂಟಮಿ ಇದೆಯಲ್ಲ, ನಿಮಗೆ ಬಹಳ ಎಕ್ಸ್ಕ್ಯೂಸ್ ಕೊಡ್ತಕ್ಕಂಥದ್ದು, ಬಹಳ ಫಲವನ್ನು ಕೊಡ್ತಕ್ಕಂಥದ್ದು. ಈ ಪಂಚಕೂಟಮಿನಲ್ಲಿ ಶುಭಗ್ರಹಗಳು ಸೇರ್ತಕ್ಕಂಥದ್ದಾದ್ದರಿಂದ 6ನೇ ತಾರೀಕು ಅಮಾವಾಸ್ಯೆ ಇದ್ದು ನಾವಿದನ್ನು ಪರಿಹಾರ ಮಾಡ್ಕೊಳ್ತೀವಿ ಅಂತಂದರೆ, ಕುಟುಂಬ ಕಲಹಗಳಾಗಿರಬಹುದು, ಶತ್ರುಗಳಿಂದ ತೊಂದರೆ ಆಗ್ತಕ್ಕಂಥದ್ದು ಇರಬಹುದು, ದೊಡ್ಡ ಮಟ್ಟದ ನೀವು ಹಾಕಿರ್ತಕ್ಕಂಥ ಗೋಲ್ ಏನಿತ್ತು ಅದು ನಷ್ಟದ ಭೀತಿಗೆ ಬಂದುಬಿಟ್ಟಿದೆ ಅಂತಂದರೆ, ದೊಡ್ಡ ಮಟ್ಟದ ಡೆವಲಪ್ಮೆಂಟಿಗೆ ನಂದು ಇಂಡಸ್ಟ್ರಿ ಇತ್ತು, ದೊಡ್ಡ ಮಟ್ಟದ ರಿಯಲ್ ಎಸ್ಟೇಟ್ ನಂದಿತ್ತು, ದೊಡ್ಡ ಮಟ್ಟದ ಉದ್ಯಮಿ ಇತ್ತು, ಬಹುಶಃ ಎಲ್ಲೋ ಕಡೆ ನಮ್ಗೆ ಗೊತ್ತಾಗ್ತಾ ಇದೆ ಮುಂದಕ್ಕೆ ಏನೋ ನಡಿಬೋದು ಅಂಥವರು ಬಹುಶಃ ಎಚ್ಚೆತ್ಕೊಂಡು, ಶುಭ ಸೂಚನೆ 12 ವರ್ಷಗಳಿದ್ರ ಫಲ ಇರುತ್ತೆ. ಈ ವರ್ಷ ಎಚ್ಚೆತ್ಕೊಂಡು ಇದೇ 6ನೇ ತಾರೀಕು ನೀವೇನಾದರೂ ನಿಮಗೆ ಸಂಬಂಧಪಟ್ಟಾಗಿರ್ತಕ್ಕ ಸಂಧಿ ಶಾಂತಿಯನ್ನು ಕೂಡ, ಅದು ಜಾತಕ ರೀತಿಯ ಬರ್ತಕ್ಕಂಥದ್ದು, ಒಬ್ಬೊಬ್ಬರಿಗೊಂದು ಸಂಧಿ ಶಾಂತಿ ಇರುತ್ತೆ. ಅಂತಹ ಜಾತಕ ರೀತಿಯ ಸಂಧಿ ದೋಷವನ್ನು, ಇನ್ನು ನಿಮಗೆ ಅದೃಷ್ಟಗಳನ್ನೇ ಕೊಡಬೇಕು ಅಂತಕ್ಕಂತಹ ಅಷ್ಟದ್ರವ್ಯಗಳ ಗಣಪನ ಹೋಮವನ್ನು, ಇನ್ನು ಈ ರಾಜ್ಯಕ್ಕೆ ರಾಜ್ಯ ಶ್ಯಾಮಲ ಅಂತಕ್ಕಂತಹದ್ದು ಏನಿದೆಯೋ ಒಂದು ಕೊಡುಗೆ, ಬಹುಶಃ ರಾಜ್ಯ ನಿಮ್ಮ ಕುಟುಂಬದ ಕೂಡ ಒಂದು ರಾಜ್ಯವೇ, ಅಂತಹದ್ದಕ್ಕಾಗಿ ಮಾಡ್ಕೊಳ್ತೀನಿ ಅಂತಂದರೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇವುಗಳಲ್ಲಿ ನೀವು ಭಾಗಿಯಾಗುವಂಥದ್ದು, ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಪರಿಹಾರಗಳನ್ನು ನಾವು ಮಾಡ್ಕೊಳ್ತೀವಿ ಅಂತಂದರೆ, ಈ ವರ್ಷದಲ್ಲಿ ಮಾಡ್ಕೊಳ್ತಕ್ಕಂಥ ಈ ಒಂದೇ ಒಂದು ಹೋಮ, ಈ ಒಂದೇ ಒಂದು ಯಾಗ ಬಹುಶಃ ನಿಮಗೆ 12 ವರ್ಷಗಳ ಕಾಲ ಫಲವನ್ನು ಕೊಡಲಿದೆ. ಮತ್ತು 12 ವರ್ಷಕ್ಕೆ ನಡೆಯೋದು
ಈ ಒಂದು ಪಂಚಕೋಟಿ ನಡೀತಕ್ಕಂತಹದ್ದು ಯಾಕಂದ್ರೆ ಚಂದ್ರ ಬಂದು ಹೋಗ್ತಿರ್ಬೋದು, ಶುಕ್ರ ಇರ್ತಕ್ಕಂತಹ ಪ್ಲೇಸಿಗೆ ಮತ್ತೆ ಗುರು ಬರಬೇಕು ಅಂತಂದರೆ ನೀವು 12 ವರ್ಷ ಕಾಯಲೇಬೇಕಾಗತ್ತೆ ಈ ಪಂಚಕೋಟಿ ನಡೀಲಿಕ್ಕೆ. ಯಾರಾದರೂ ಚೆಕ್ ಮಾಡ್ಕೊಳ್ಳಬಹುದು ನಾನು 12 ವರ್ಷಗಳ ಹಿಂದೆ ಹೇಗಿದ್ದೆ ಅಂತ. ಅಂಥವ್ರಿಗೆಲ್ಲವೂ ಕೂಡ ತುಂಬ ಚೆನ್ನಾಗಿದ್ದೆ, ಬಹಳ ಅದ್ಭುತವಾಗಿ ಅದೇ ಸೇಮ್ ಎಫೆಕ್ಟ್ಸ್ ಇವಾಗ ಆಗುತ್ತೆ, 100% ಸಿಗುತ್ತೆ, ಬಹಳ ಪ್ಲಸ್ ಸಿಗುತ್ತೆ ಅವ್ರಿಗೆ, ಅದ್ಭುತವಾಗಿ ಸಿಗುತ್ತೆ. ಅಂತಹದ್ದನ್ನು ಮಾಡ್ಕೊಳ್ಳಲಿಕ್ಕೆ ಸಂಧಿ ಶಾಂತಿ ಬೇಕೇ ಬೇಕಾಗಿರ್ತಕ್ಕಂಥದ್ದು. ಖಂಡಿತವಾಗ್ಲೂ ಗುರುಗಳೇ, ಸಂಧಿ ಶಾಂತಿಯ ಒಂದು ಮಹತ್ವ ಏನು, ಅದು ಜೂನ್ 6ನೇ ತಾರೀಕು ಮಾಡುವಂಥದ್ದು ಬಹಳ ಉತ್ತಮ ಅಂತ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಜೂನ್ 6ನೇ ತಾರೀಕು ಗುರುಜಿಯವರ ಒಂದು ಮಾರ್ಗದರ್ಶನದಲ್ಲಿ ವಿಶೇಷವಾಗಿರುವಂಥ ಅಷ್ಟದ್ರವ್ಯ ಮಹಾಗಣಪತಿಯ ಹೋಮದ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ನೀವು ಕೂಡ ಪಾಲ್ಗೊಳ್ಬೋದು. ಸಂಧಿ ಶಾಂತಿಯ ಕಾರ್ಯಕ್ರಮ ಕೂಡ ಇರುತ್ತೆ. ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಈಗಲೇ ಕರೆ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.